ಏನದ್ಗೆ ಇದು ಏರೋಪ್ಲೇನ್ ನೋಡಿದಷ್ಟು ಖುಷಿ ಪಡ್ತಾ ಇದ್ದೀರಾ, ಇದು ಸೈಕಲ್. ಮತ್ತೆ ಖುಷಿ ಆಗಲ್ವಾ? ಪ್ಲೈನ್ ಅಲ್ಲಿ ಆದ್ರೆ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕು, ಬೇರೆ ಯಾರೋ ಓಡಿಸ್ತಾರೆ. ಸೈಕಲ್ ಆದ್ರೆ ಕಂಬಿ ಮೇಲೆ ಕುತ್ಕೊಂಡು ಹೋಗೋದು ನಮ್ಮ ಮುತ್ತು ಓಡಿಸ್ತಾನೆ, ಅದ್ರ ಮಜಾನೇ ಬೇರೆವಾ ಅಲ್ವಾ ಬೆಳ್ಳಿ? ಅದಕ್ಕೆ ಹೀಗೆ ನಾಚ್ಕೋತಾ ಇರಿ, ನೋಡಕ್ ತುಂಬಾ ಖುಷಿ ಆಗತ್ತೆ. ಈಗ ಎಲ್ರು ಸುಮ್ಮನೆ ಇರ್ತೀರಾ? ಎಷ್ಟು ಅಂತ ರೇಗಿಸ್ತೀರಾ ಅವಳ? ಅಲ್ಲ ಬ್ರೇಕ್ ಇದೆ ತಾನೆ? ಏನ್ ಮುತ್ತು ಹಿಂಗೆ ಹೇಳ್ಬಿಟ್ಟೆ, ಇಲ್ಲಿ ಬ್ರೇಕ್ ಹಿಡಿದ್ರೆ 3 ಮಾರು ಹೋಗಿ ನಿಲ್ಲುತ್ತೆ, ಕರೆಕ್ಟಾ? ಶೋರೂಮ್ ಇಂದ ಫ್ರೆಶ್ ಪೀಸ್ ಒಂಚೂರು ಅಲ್ಲಾಡಲ್ಲ. ಈ ಷಣ್ಮುಗನ್ ಮೈಂಡ್ ತರನೇ ಜೆಟ್ ತರ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಗೋ ವಾ ಒರಳಿ ರಾಜ ರಾಣಿ ಅಂಬಾರಿ ಮೇಲೆ ಮೆರವಣಿಗೆ. ರೈಟ್ ರೈಟ್. ಷಣ್ಮುಗಣ್ಣ ಬನ್ನಿ ನಾವು ಹೋಗೋಣ. ಈಗ ಸಂತೋಷನಾ? ಅಯ್ಯೋ ತುಂಬಾ ಸಂತೋಷ ಮಾವ, ರೆಕ್ಕೆ ಕಟ್ಕೊಂಡು ಹಾಡ್ತಿದ್ದೀನೇನೋ ಅನಿಸ್ತಿದೆ. ಸಾರಿ ಬೆಳ್ಳಿ, ಮನೇಲಿ ನಿನ್ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. ಅಯ್ಯೋ ಸಾರಿ ಎಲ್ಲ ಯಾಕೆ ಹೇಳ್ತಿದ್ದೀರಾ ಮಾವ, ನಿಮ್ಗೆ ಉತ್ತರ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಸಾಕು. ಸದ್ಯ ನೀನ್ ಯಾವ ಆಸೆ ಆದ್ರೂ ಪೂರೈಸಿದ್ನಲ್ಲ, ನನಗಷ್ಟೇ ಸಮಾಧಾನ. ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿ ಕಮ್ಮಿ. ನೀನಕ್ರೆ ಚಂದ ಕಣ್ಣ, ಈ ಜೀವ ಕಣ್ಣ. ಹಲೋ ಹೇಳಿ ಮೇಡಮ್. ಅವರಿಬ್ರು ಊರ್ ಕಡೆ ಬರ್ತಿದ್ದಾರೆ, ನೀವು ಈಗಲೇ ಹೊರಡಿ. ನಾನು ಹೇಳ್ದಾಗೆ ಮಾಡಬೇಕು, ಗೊತ್ತಾಯ್ತಾ? ನಾನು ನೋಡ್ಕೊಂತೀರಿ ಬಿಡಿ. ಮಾವ 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 ನಿಲ್ಸಿ ನಿಲ್ಸಿ ನಿಲ್ಸಿ. ಪಾರ್ವತಕ್ಕ ಇಲ್ಲುಡಿ, ನಾನು ಮುತ್ತು ಮಾವನ ಜೊತೆ ಟೆಂಟಲ್ ಸಿನಿಮಾ ನೋಡಕ್ ಹೋಗ್ತಿದ್ದೇವೆ. ಒಳ್ಳೆದಾಗ್ಲಿ ಓಡ್ ಬರೋ. ಸರಿ ನಾನು ಹೋಗಿ ಬರ್ತೀನಿ, ನನ್ಗೆ ಆಶೀರ್ವಾದ ಮಾಡಿ. ನಾಯಿ ಕಣ್ಣೇರಿ ಕಣ್ಣು. ಏನ್ ಬೆಳ್ಳಿ ಇದೆಲ್ಲ? ಅಯ್ಯೋ ಏನಿಲ್ಲ ಮಾವ, ಬನ್ನಿ ಹೋಗೋಣ. ಏನು ಊರವ್ರಿಗೆಲ್ಲ ಹೇಳ್ಕೊಂಡು ಹೋಗ್ಬೇಕಾ? ಮತ್ತೆ ನಮ್ಮ ಮುದ್ದು ಮಾವನ ಜೊತೆ ಹೋಗ್ತಿರೋದು ಅಂದ್ರೆ ಸುಮ್ನೆನಾ? ಮಾವ ಮಾವ ನಿಲ್ಸಿ ನಿಲ್ಸಿ. ಓ ಕಮಲಕ್ಕ ಹೇಗಿದ್ದೀರಾ? ಮೀನಾಕ್ಷಕ್ಕ ಎಷ್ಟು ದಿನ ಆಗೋಗಿತ್ತು ನಿಮ್ಮನ್ನ ನೋಡಿ, ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ ಕಣವ. ನಾನೇನ್ ಕಾಣಿಸ್ತಿದ್ದೀನಿ ಸೀರೆಯಲ್ಲಿ? ಚೆನ್ನಾಗಿ ಕಾಣಿಸ್ತಾ ಇದ್ದಿ ಕಣವ ಸೀರೆಯಲ್ಲಿ. ಮೀನಾಕ್ಷಮ್ಮ, ನಾನು ನಮ್ಮ ಮುತ್ತು ಮಾವನ್ ಜೊತೆ ಸಿನಿಮಾ ನೋಡೋದಕ್ಕೆ ಟೆಂಟ್ಗೆ ಹೋಗ್ತಾ ಇದ್ದೀನಿ. ಹೌದಾ? ತಗೋ ಹೂವ ಬಿಡ್ಕೊಂಡೋಗು. ಥ್ಯಾಂಕ್ಸ್ ಮೀನಾಕ್ಷಕ್ಕ, ನಾನು ಇವಾಗ ಸಿಗ್ತೀನಿ ಮತ್ತೆ. ಮಾವ ಬಂದೆ. ಒಳ್ಳೇದಾಗ್ಲಿ. ನಾ ಹೋಗ್ಬರ್ತೀನಿ ಮೀನಾಕ್ಷಕ್ಕ, ಮತ್ತೆ ಆಯ್ತು ಸಿಗ್ತೀನಿ. ಕಣವ್ವ. ಮಾವ, ಮೀನಾಕ್ಷಕ್ಕ ಹೂವ ಕೊಟ್ರು. ಕೊಡಿಲ್ ಮುಡಿಸ್ತೀನಿ. ಜನಪ್ರಿಯತೆ ನಿಂದು, ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ನೀನು? ಸುಮ್ಮನಿರಿ ಮಾವ, ತಮಾಷೆ ಮಾಡಬೇಡಿ. ಬೆಳ್ಳಿ, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಲ್ಲ, ಈ ಜನಪ್ರಿಯತೆಗೋಸ್ಕರ ನಮ್ಮ ರಾಜಕಾರಣಿಗಳು ಎಷ್ಟೆಲ್ಲ ಒದ್ದಾಡ್ತಾರೆ, ನಿನಗೆ ಫ್ರೀ ಆಗಿ ಸಿಗ್ತಿದೆ. ಮಾವ ಸುಮ್ಮನಿರಿ. ನೀನು ಹೂವನ್ನು ಈ ಸರಿ ಕೌನ್ಸಿಲರ್ ಎಲೆಕ್ಷನ್ ನೀನು ನಿಲ್ಸ್ಬಿಡ್ತೀನಿ, ಏನಂತ್ಯಾ? ಹೋಗಿ ಮಾವ ನೀವು. ಹೇಳಿ ಮೇಡಮ್. ಅವ್ರು ಬರ್ತಿದ್ದಾರೆ, ನೀವು ರೆಡಿ ಇದ್ದೀರಾ? ಹಾಂ ಮೇಡಮ್, ನೀವು ಹೇಳಿದ ಜಾಗದಲ್ಲಿ ನಾವು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಬರಲಿ ಬಿಡಿ, ನಾವು ನೋಡ್ಕೊತೀವಿ. ಪಾಪ, ಹೀಗಾಗ್ಬಾರ್ದು. ಈ ಮಾಯನ್ ಎದುರು ಹಾಕೊಂಡ್ರೆ ಸೈಕಲ್ ಮೇಲಲ್ಲ, ಚಟ್ಟದ ಮೇಲೆ ಕಳಿಸ್ತೀನಿ. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲೋ ಗೆಲುವು ಅದೃಷ್ಟಕ್ಕೆ ಬಿಡು, ಏನೇ ಬಂದರು ತನ್ನಿಷ್ಟಕ್ಕೆ ಬಿಡು. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲೋ ಗೆಲುವು ಅದೃಷ್ಟಕ್ಕೆ ಬಿಡು, ಏನೇ ಬಂದರು ಮಾವ, ಮಾವ ನಿಮ್ಗೇನು ಆಗಿಲ್ವಾ? ನನಗೇನು ಆಗಿಲ್ಲ, ನಿನಗೇನು ಆಗಿಲ್ಲ ತಾನೆ? ನೋಡಪ್ಪ, ಏನಾಯ್ತು? ಗಾಬರಿಯಾಗಿ ಬಂದ್ರೆ ನೀನ್ ನೋಡಿದ್ರೆ ನಿನಗೇನಾಯ್ತು ಮಾವ, ನಿನಗೇನಾಯ್ತು ಬೆಳ್ಳಿ ಅಂತಾರೆ. ನಮಗಿಲ್ಲೇನು ಕೆಲಸ ಇಲ್ಲ, ನಡಿಯಮ್ಮ. ಷಣ್ಮುಗಣ್ಣ ಸುಮ್ಮನೆ ಇರಿ. ಅಕ್ಕೆ ಎದೇಳಿ ಅದಕ್ಕೆ. ಅಮ್ಮ ಏನಾಯ್ತು? ಬೆಳ್ಳಿ, ಏನಾಯ್ತು ಬೆಳ್ಳಿ? ಗೊತ್ತಿಲ್ಲ ಮಾವ, ಕಾಲು ಉಳ್ಕಿದೆ ಅನ್ಸುತ್ತೆ. ಇಲ್ಲಿ ಕಾಲ್ ಕೊಡಿಲಿ. ಬಿಡಿ ಮಾವ, ನನ್ಗೇನು ಆಗಿಲ್ಲ ಬಿಡಿ. ಅಮ್ಮ, ಏನೂ ಆಗಲ್ಲ. ಮುತ್ತು, ರಿಮ್ ಎಲ್ಲ ಬೆಂಡ್ ಆಗ್ಬಿಟ್ಟಿದೆ, ಚೈನ್ ಎಲ್ಲ ಕಟ್ಟಾಗ್ಬಿಟ್ಟಿದಪ್ಪ. ನಾನು ಸೈಕಲ್ ರಿಪೇರಿ ಮಾಡಿಸ್ಕೊಬಿಡ್ತೀನಿ, ನೀನ್ ಗಾಡಿಲಿ ಹೋಗ್ಬಿಡಪ್ಪ. ಹೇ, ಬೆಳ್ಳಿನ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವ ನಾನು? ಸೈಕಲ್ ರಿಪೇರಿ ಹೆಂಗ್ ಕರ್ಕೊಂಡು ಹೋಗ್ತೀಯಾ? ಸೈಕಲ್ ಇಲ್ಲ ಅಂದ್ರೇನು, ಬೆಳ್ಳಿನ ಹೇಗೆ ಊರು ಸುತ್ತಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎದ್ದೇಳು ಬೆಳ್ಳಿ. ನಂಗೇನು ಆಗಿಲ್ಲ ಬಿಡಿ ಮಾವ. ಎದ್ದೇಳು ಬೆಳ್ಳಿ.
ಬೆಳಿ ಬಾ ಕೂಸು ಮರಿ ಕಟ್ಕೊಂಡು ಹೋಗ್ತೀನಿ. ಮಾವ ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಏನ್ ಬಂತು? ನಿನ್ನ ಉಪ್ಪಿನ ಮೂಟೆ ತರ ಊರೆಲ್ಲ ಸುತ್ತಾಡಿಸ್ತೀನಿ ಬಾ. ಬೇಡ ಮಾವ, ನಡ್ಕೊಂಡೇ ಹೋಗೋಣ. ಏ ಬೆಳ್ಳಿ, ನಾಚ್ಕೋಬೇಡ. ನಿನ್ ಮುತ್ತು ಮಾವ ತಾನೇ ಕರೀತಿರೋದು. ಹೋಗು, ನಾವೆಲ್ಲ ಕಣ್ಣು ಮುಚ್ಕೊಂತೀವಿ. ಎಲ್ಲ ಕಣ್ಣು ಮುಚ್ಕೊಂಡ್ರ. ಹೋಗಿ ಮಾವ, ನಂಗೆ ನಾಚಿಕೆ ಆಗುತ್ತೆ. ಬಾ ಬೆಳ್ಳಿ. ಅವಮಾನದ ಮೇಲೆ ಅವಮಾನ ಮಾಡ್ತಾನೆ ಇದ್ದಾರೆ. ಮನೇಲಿ ಇರಕ್ಕಾಗ್ತಿಲ್ಲ. ಎಲ್ಲರೂ ಸೇರ್ಕೊಂಡು ಎಷ್ಟೊಂದು ಅನ್ಯಾಯ ಮಾಡ್ತಿದ್ದಾರೆ ಗೊತ್ತಾ? ನಾವು ಬೆಳ್ಳಿನ ತುಂಬಾ ಕಡೆಗಣಿಸ್ಬಿಟ್ವಿ. ಕೆಲಸದವಳು, ದಡ್ಡಿ, ವಿದ್ಯೆ ಇಲ್ಲ, ಓದಿಲ್ಲ, ಇವಳು ಏನ್ ಮಾಡ್ತಾಳೆ ಅನ್ಕೊಂಡ್ವಿ. ಆದ್ರೆ ಮುತ್ತಣ್ಣ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾನೆ. ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ಬೆಳ್ಳಿನೇ ತಗೋತಾಳೆ ಅಂತ ನನ್ನ ಹತ್ರ ಇದ್ ಬಿಗದ ಕೈ ಗೊಂಚಲನ್ನ ಕಿತ್ಕೊಂಡು ಅವಳ ಕೈ ಕೊಟ್ಟ. ಅವಳೇನೋ ತಗೊಳ್ಳಿಲ್ಲ, ನನಗೆ ವಾಪಸ್ ಕೊಟ್ಲು. ಆದ್ರೆ ಅಣ್ಣನ ತಲೆಯಲ್ಲಿ ಯಾವತ್ತು ಈ ತರ ಒಂದು ಯೋಚನೆ ಬಂತೋ ಅಲ್ಲಿಗೆ ನಮ್ಮ ಕತೆ ಮುಗೀತು ಅಂತ ಅರ್ಥ. ಒಟ್ನಲ್ಲಿ ಅವಳು ಹೋಗ್ತಾ ಇರೋ ದಾರಿನೇ ಸರಿ ಇಲ್ಲ. ಮಾಯಾ, ನಾಳೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅವಳ ಕೈಲಿ ಮಾಡ್ಸಕ್ ಹೊರಟಿದ್ದಾನೆ ಮುತ್ತಣ್ಣ. ನಾಳೆ ನಡೀತಿರೋ ಪೂಜೆಯಲ್ಲಿ ಆ ಬೆಳ್ಳಿಗೆ ಮೊದಲು ಮರ್ಯಾದೆ ಕೊಟ್ಟು ದೇವ್ರ ಕಂಬನ ಅವಳ ಕೈಲಿ ನಡೆಸ್ತಿದ್ದಾರೆ. ಇಷ್ಟು ದೊಡ್ಡ ಪರಂಪರೆನ ಆ ಕೆಲ್ಸದವ್ರ ಕೈಲಿ ಮಾಡ್ಸೋದಾ? ಅದೇನಾದ್ರೂ ಆದ್ರೆ ಮುತ್ತಣ್ಣ ಆಮೇಲೆ ಅವಳೇ ಮದ್ವೆ ಆಗ್ತಾನೆ. ಇಡೀ ಆಸ್ತಿಗೆ ಅವಳೇ ಯಜಮಾನಿ ಆಗ್ತಾಳೆ. ಅದೇನ್ ಕಂಡವ್ರ ಮನೆ ಪಾತ್ರೆ ತೆಗೆದಷ್ಟು ಸುಲಭ ಅನ್ಕೊಂಡಿದ್ಯಾ ಭೈರ? ಅದಕ್ಕೂ ಯೋಗ್ಯತೆ ಬೇಕು. ಯಾವ ಯೋಗ್ಯತೆನೂ ಇಲ್ದೇರ ಅವಳನ್ನ ಮುತ್ತು ಮಾವ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ ತಕ್ಷಣ ಅವಳಿಗೆ ಯೋಗ್ಯತೆ ಬಂದ್ಬಿಡುತ್ತಾ? ಅವಳು ದೊಡ್ಡೋಳಾಗ್ಬಿಡ್ತಾಳ? ನೋ, ನೆವರ್. ಅದೆಲ್ಲ ನಡೆಯೋದಕ್ಕೆ ಸಾಧ್ಯ ಇದೆಯಾ? ನಡೆಯೋದಕ್ಕೆ ಈ ಮಾಯಾ ಬಿಟ್ಬಿಡ್ತಾಳ? ಯಾರ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ಏನು ಗೊತ್ತಿಲ್ಲದೆ ಇರೋ ಹಳ್ಳಿ ಗುಗ್ಗು ಆ ಬೆಳ್ಳಿ. ಅವಳಿಗೆ ಅಷ್ಟೊಂದು ಮರ್ಯಾದೆ ಸಿಗಕ್ ನಾನ್ ಬಿಟ್ಬಿಡ್ತೀನ? ಖಂಡಿತ ಇಲ್ಲ. ಅದೇಗ್ ಸಾಧ್ಯ? ಜಾತ್ರೆ ದಿನ ನಡೆಯೋ ಪೂಜೆನ ಯಾವ್ದೇ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ. ಹಾಗಂತ ಬೆಳ್ಳಿ ಕೈಲಿ ದೇವ್ರ ಕಮ್ಮ ನೆಡೋಕ್ ಬಿಟ್ಟು ನಾವೆಲ್ಲ ಅವಮಾನ ಮಾಡಿಸ್ಕೋಬೇಕಾ? ಹಬ್ಬ ಚೆನ್ನಾಗಿ ನಡೆಯೋಕ್ ಬಿಡ್ಬೇಕಾ? ಖಂಡಿತ ನಡಿಕೊಡ್ದು, ನಡೆಯೋಕ್ಕೂ ಬಿಡ್ಬಾರ್ದು. ಹಾಗಾದ್ರೆ ನಾನು ಹೇಳೋದನ್ನ ಕೇಳಿ, ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆ. ಇವಾಗ ನಾವ್ ಸುಮ್ನೆ ಇದ್ರೆ ನಾವಿನ್ಯಾವತ್ತೂ ಮೇಲೆ ಕೇಳಕ್ಕಾಗಲ್ಲ. ಅದ್ರ ಬದಲು ಆ ಬೆಳ್ಳಿ ಇನ್ಯಾವತ್ತೂ ಮೇಲೆ ಕೇಳಬಾರ್ದು. ಆ ರೀತಿ ಪೆಟ್ಟು ಕೊಡ್ಬೇಕು ಅಶೋಕ. ಹೌದು ಮಾಯಾ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಹಾಗಾದ್ರೆ ಬನ್ನಿ, ದೇವ್ರ ಮುಂದೆ ಕರ್ಪೂರ ಹಚ್ಚಿ ಪ್ರತಿಜ್ಞೆ ಮಾಡಿ. ಬನ್ನಿ ಹೋಗೋಣ. ಬೆಳ್ಳಿ,
ಬೆಳಿಗ್ಗೆ ಟೈಮ್ ಆಯ್ತು, ಇನ್ನೂ ರೆಡಿ ಆಗಿಲ್ವಾ? ನಾವ್ ರೆಡಿ. ನಾನು ರೆಡಿ. ಗೊತ್ತು ಇದೇನ ಬೈಕ್ ನಿಂತಿದ್ಯಾ? ಏನು? ಜಾತ್ರೆ ಖರ್ಚಿಗೆ ಕಾಸು. ಮೊನ್ನೆ ತಾನೇ ಸಂಬಳ ಕೊಟ್ನಲ್ಲೋ. ನಂಗೆ ಆಯ್ತಾಯ್ತು. ಮಾವ, ಹೋಗೋದಕ್ಕೂ ಮುಂಚೆ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ. ಅದೇ ಅನ್ಕೊಂಡೆ, ಯಾಕಿನ್ನೂ ಏನು ಹೇಳಿಲ್ಲ ಅಂತ. ಸರಿ ನಡಿ. ಮಾವ, ಕೈ ಮುಗಿರಿ. ಮಾವ, ನೀವು ನನಗೆ ಕೊಡ್ತಿರೋ ಗೌರವ ತುಂಬ ದೊಡ್ಡದು. ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಎಲ್ಲಿಂದನೂ ಬಂದೋಳು, ಏನೇನೋ ಸಮಸ್ಯೆ ಆಗಿ ಈ ಮನೆ ಬಿಟ್ಟು ಹೋದೋಳು. ನನ್ನ ಮತ್ತೆ ಈ ಮನೆಗೆ ಕರ್ಕೊಂಡು ಬಂದು ಇಷ್ಟು ದೊಡ್ಡ ಗೌರವ ಕೊಟ್ಟಿದ್ದೀರ. ನನ್ನ ಪ್ರಾಣನೇ ಕೊಟ್ಟರು ನಿಮ್ಮ ಋಣನ ತೀರ್ಸಕ್ಕಾಗಲ್ಲ. ಹೇ ಉಚ್ಚಿ, ಋಣ ಅಂತಲ್ಲ ಯಾಕೆ ಮಾತಾಡ್ತೀಯ? ಅಂಥದ್ದೆಲ್ಲ ಏನೂ ಇಲ್ಲ. ದೇವ್ರ ಕೆಲಸ ಮಾಡಬೇಕು ಅಂದರೆ ಯೋಗ್ಯತೆನೋ ಯೋಗನೋ ಬೇಕಾಗಿಲ್ಲ, ನಿಷ್ಕಲ್ಮಶವಾದ ಮನ್ಸು ಬೇಕು. ಅದು ನಿನಗಿದೆ, ಅದಕ್ಕೆ ಆ ಗೌರವ ಎಲ್ಲ ಸಿಗ್ತಿರೋದು.